ಮುಂದಿನ ಪ್ಲಾನ್ ಏನ್ ಮಾಡಕ್ ಹೊರಟಿದ್ದಾನೆ ಅಂತ ನಮಗ್ ಗೊತ್ತಾದ್ರೆ ಈಸಿ ಆಗುತ್ತಲ್ವ ಅವ್ರಿಗೆ. ನೀನು ಗುರೂಜಿ ಬಗ್ಗೆ ತಿಳ್ಕೊಂಡಿದ್ಯಾ, ಆದ್ರೆ ನಮ್ಮಣ್ಣ ಆದಿ ಬಗ್ಗೆ ನಿನಗೇನು ಗೊತ್ತಿಲ್ಲ. ಮೋಸಕ್ಕೆ ಮೋಸ ಮಾಡೋನು ನಮ್ಮಣ್ಣ. ಅಂತದ್ರಲ್ಲಿ ಗುರೂಜಿ ಮೋಸ ಮಾಡಿದ್ರೆ ಸುಮ್ನೆ ಬಿಟ್ಬಿಡ್ತಾನಾ? ನಮ್ಮಣ್ಣಂಗೆ ಸೆಂಟಿಮೆಂಟ್ ಅನ್ನೋದೇ ಇಲ್ಲ. ಆಮೇಲೆ ನೀನ್ ಹೇಳ್ದೆ ಅಲ್ಲ ಅಣ್ಣನ್ ಪ್ಲಾನ್ ನ ತಿಳ್ಕೊಳ್ಳೋದಕ್ಕೆ ಗುರೂಜಿ ಇರೋದು ಅಂತ. ಅದೇ ತರಾನೇ ನಮ್ಮಣ್ಣ ಗುರೂಜಿ ಜೊತೆ ಯಾಕಿರ್ಬಾರ್ದು? ಅವರಿಬ್ರು ಜೊತೆಲೇ ಇದ್ಕೊಂಡು ರಾವಣ್ ಪ್ಲಾನ್ ನ ತಿಳ್ಕೊಳ್ತಾ ಇರ್ಬೋದಲ್ಲ. ನಿನಗೆ ನಮ್ಮಣ್ಣನ್ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಯಾರಿಂದಾದ್ರೂ ಉಪಯೋಗ ಇಲ್ಲ ಅಂತ ಅಂದ್ರೆ ಯಾರೇ ಆದ್ರೂ ನಮ್ಮಣ್ಣ 1 ಮೈಲ್ ಹತ್ರನೂ ಇಟ್ಕೊಳಲ್ಲ. ಅಂತದ್ರಲ್ಲಿ ಗುರೂಜಿನ ಹತ್ರ ಬಿಟ್ಕೊಂಡಿದ್ದಾನೆ ಅಂದ್ರೆ ಇದ್ರ ಹಿಂದೆ ಏನೋ ವಿಷಯ ಇದೆ ಅಂತ ಅರ್ಥ. ಅಣ್ಣ ಶಿವಗಾಮಿ ಅತ್ತಿಗೆಗೆ ಮೋಸ ಮಾಡ್ದೋನು. ಇನ್ನು ಈ ಗುರೂಜಿ ಎಲ್ಲ ಯಾವ ಲೆಕ್ಕ? ಅದನ್ನ ಎಷ್ಟು ಹೆಮ್ಮೆಯಿಂದ ಹೇಳ್ಕೊತಾಳೆ ನೋಡು. ಎಂತ ಕಿತ್ತೋಗಿರೋ ಫ್ಯಾಮಿಲಿಯಿಂದ ಹೆಣ್ ತಗೊಂಬಂದೆ ನಾನು. ಅವ್ವಾ, ನಮ್ ಫ್ಯಾಮಿಲಿನೇ ಕಿತ್ತೋದ್ ಫ್ಯಾಮಿಲಿ ಅಂತ್ಯಾ? ಹಲ್ಲುದ್ರಿಸ್ಬಿಡ್ತೀನಿ ನಿಂದು. ಅಲ್ಲ, ನಿಮ್ಮ ಅಶೋಕಣ್ಣನಿಗೆ ಮೋಸ ಮಾಡಿದ ಅಂದ್ಮೇಲೆ ನಿನಗ್ ಮೋಸ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಅಶೋಕಣ್ಣ ನಮ್ಮಣ್ಣನೇ ಆಗಿರ್ಬೋದು, ಆದ್ರೆ ನಮ್ಮಮ್ಮನ್ ಹೊಟ್ಟೆಲಿ ಹುಟ್ಟಿಲ್ಲ. ಹಾಗಾಗಿ ಅವನ್ ರಕ್ತನೇ ಬೇರೆ, ನಮ್ ರಕ್ತನೇ ಬೇರೆ. ಹಾಗಾಗಿ ಏನೇ ಆದ್ರೂ ಆದಿ ಅಣ್ಣ ನನಗ್ ಮೋಸ ಮಾಡಲ್ಲ ಅಂತ ಅನ್ಕೊಂಡಿದೀನಿ. ಹಂಗೇನಾದ್ರೂ ಆದ್ರೆ ನೀನಿದೀಯಲ್ಲ, ನಿನ್ ಜೊತೆನೆ ಬರ್ತೀನಿ ಬಿಡು.